ಜನರ ಮೇಲೆ ಪ್ರಹಾರ ಮಾಡ್ತಿರುವಾಗಲೇ ಈ ನಡುವೆ ಕೆಲ ರೋಗಗಳು ಮಕ್ಕಳ ಮೇಲೆ ಪ್ರಹಾರ ಮಾಡ್ತಿವೆ. ನ್ಯೂಮೋನಿಯಾ ಜೊತೆಗೆ ರಿಕೆಟ್ ಸಿಎಲ್ ಅನ್ನೋ ರೋಗದಿಂದ ಮಕ್ಕಳು ಬಳಲ್ತಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಈ ರೋಗ ಕಾಣಿಸಿಕೊಂಡಿದೆ? ರಿಕೆಟ್ ಸಿಎಲ್ನ ಲಕ್ಷಣಗಳೇನು? ಈ ಕಾಯಿಲೆ ಬಗ್ಗೆ ಆರೋಗ್ಯ ಇಲಾಖೆ ಕಣ್ಣಾಮುಚ್ಚಾಲೆ ಆಡ್ತಿದ್ಯಾ? ಮಕ್ಕಳನ್ನ ಯಾವ ರೀತಿ ಈ ರೋಗದಿಂದ ಕಾಪಾಡಬಹುದು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಕ್ಕಳನ್ನ ಬಾಧಿಸುತ್ತಿದೆ ರಿಕೆಟ್ಸ್ ಸಿಎಲ್ ಕಾಯಿಲೆ. ರಾಯಚೂರಿನಲ್ಲಿ ರಿಕೆಟ್ಸ್ ಕಾಯಿಲೆಗೆ ಮಕ್ಕಳು ಹೈರಾಣು. ಒಂದು ಕಡೆ ರಾಜ್ಯದಲ್ಲಿ ನ್ಯೂಮೋನಿಯಾ ಮಕ್ಕಳನ್ನ ಬಾಧಿಸುತ್ತಿದ್ರೆ, ಮತ್ತೊಂದು ಕಡೆ ರಿಕೆಟ್ಸ್ ಸಿಎಲ್ ಅನ್ನೋ ಮಹಾಮಾರಿ ಕೂಡ ವಕ್ಕರಿಸಿದೆ. ರಿಕೆಟ್ ಸಿಎಲ್ ಈ ಹೆಸರು ಅದೆಷ್ಟೋ ಜನ ಕೇಳಿಯೇ ಇಲ್ಲ. ಆದರೆ ಇದು ಕೂಡ ಒಂದು ರೀತಿ ವೈರಲ್ ಸೋಂಕೆ. ರಾಯಚೂರಿನಲ್ಲಿ ರಿಕೆಟ್ ಸಿಎಲ್ ಎಂಬ ಕಾಯಿಲೆ ಪತ್ತೆಯಾಗಿದೆ. ಡೆಂಗಿ ಜೊತೆ ರಿಕೆಟ್ ಸಿಎಲ್ ಕಾಯಿಲೆಗೆ ಮಕ್ಕಳು ಹೈರಾಣಾಗಿದ್ದಾರೆ. ಈ ಕಾಯಿಲೆ ಬಗ್ಗೆ ವೈದ್ಯರಿಂದಲೇ ಅಧಿಕೃತ ಮಾಹಿತಿ ಸಿಕ್ಕಿದೆ. ಸಿಂಧನೂರಿನ ಸಹನಾ ಮಕ್ಕಳ ಆಸ್ಪತ್ರೆಯಿಂದಲೇ ಮಾಹಿತಿ ಸಿಕ್ಕಿದ್ದು, ನವಜಾತ ಶಿಶುಗಳನ್ನ ಡೆಂಗಿ ಜೊತೆಗೆ ರಿಕೆಟ್ ಸಿಎಲ್ ಕೂಡ ಹೈರಾಣಾಗಿ ಮಾಡಿದೆ. ರಿಕೆಟ್ ಸಿಎಲ್ ಡಿಸೀಸ್ ಎಂಬುದು ಒಂದು ಬ್ಯಾಕ್ಟೀರಿಯಲ್ ರೋಗ. ಸೊ ಬ್ಯಾಕ್ಟೀರಿಯಲ್ ರೋಗ ಇದೆ. ಇದು ಜುನಾಟಿಕ್ ಡಿಸೀಸ್ ಅಂತೀವಿ. ಜುನಾಟಿಕ್ ಡಿಸೀಸ್ ಅಂದರೆ ಈ ಪ್ರಾಣಿಗಳಲ್ಲಿ, ಅದರಲ್ಲಿ ಕ್ಯಾಟಲ್ಲಿರ್ಬೋದು, ಶೀಪ್ ಇರ್ಬೋದು, ಇಂಥದ್ರಲ್ಲಿ ಬರುತ್ತೆ. ಫೀವರ್ ಇರುತ್ತೆ, ಮೈಕೈ ನೋವು ಇರುತ್ತೆ. ಸೊ ಅದೇ ಟೈಪ್ ಇರುತ್ತೆ. ನೆಗಡಿ ಕೆಮ್ಮು ಅಷ್ಟದು ಸ್ವಲ್ಪ ಕಮ್ಮಿ ಇರುತ್ತೆ. ಚಿಕಿತ್ಸೆ ಲಭ್ಯ ಇದೆ. ಬಟ್ ವೈರಲ್ ಫೀವರ್ ಪ್ರಕರಣಗಳು ಜಾಸ್ತಿ ಇವೆ. ಈ ರೋಗದಾಗ ಡೆಂಗ್ಯೂ ರೋಗದಂಗೆ ಅಷ್ಟು ಡೇಂಜರ್ ಅಂತೂ ಇದು ಆಗಲ್ಲ. ಮುಂದೆ ದಾಖಲಾತಿ ಕೂಡ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ತಾವು ಹೇಳ್ದಂಗೆ ದಾಖಲಾತಿ ಪಡೆದು ತಮ್ಗೆ ಹೇಳ್ತೇವೆ. ರಿಕೆಟ್ ಸಿಎಲ್ ಮಕ್ಕಳು ಮತ್ತು ಹದಿಹರಿಯದವರಿಗೆ ವಿಶಿಷ್ಟವಾದ ಮೂಳೆಯ ಬೆಳವಣಿಗೆಯ ಕಾಯಿಲೆಯಾಗಿದೆ. ಬೆಳೆಯುತ್ತಿರುವ ವ್ಯಕ್ತಿಯಲ್ಲಿ ಕ್ಯಾಲ್ಸಿಫೈ ಮಾಡಲು ಆಸ್ಟಿಯಾಯ್ಡ್ ವಿಫಲವಾದರೆ ಈ ರೋಗ ಉಂಟಾಗುತ್ತೆ. ವಿಟಮಿನ್ ಡಿ ಕೊರತೆ, ಕ್ಯಾಲ್ಸಿಯಂ ಅಥವಾ ಫಾಸ್ಫೇಟ್ ಕೊರತೆಯಿಂದ ಈ ರೋಗ ಸಂಭವಿಸುತ್ತೆ. ಇವೆಲ್ಲ ಪೋಷಕಾಂಶಗಳು ಮೂಳೆಯ ಬೆಳವಣಿಗೆಗೆ ಸಹಾಯವಾಗುತ್ತೆ. ರಿಕೆಟ್ ಸಿಎಲ್ ಇದ್ರೆ ಜನರು ದುರ್ಬಲ ಮತ್ತು ಮೃದುವಾದ ಮೂಳೆಗಳನ್ನು ಹೊಂದಿರ್ತಾರೆ. ತೀವ್ರ ಸ್ವರೂಪ ಪಡೆದ್ರೆ ಮೂಳೆ ಅಸ್ಥಿಪಂಜರದ ಸ್ವರೂಪವನ್ನು ಪಡೆದುಕೊಳ್ಳಬಹುದು. ಈಗಾಗಲೇ ನೆಗಡಿ, ಜ್ವರ, ಕೆಮ್ಮಿನಿಂದ ಮಕ್ಕಳು ಬಳಲ್ತಿದ್ದು, ರಿಕೆಟ್ ಸಿಎಲ್ ಒಂದು ಮಾರಣಾಂತಿಕ ಕಾಯಿಲೆ ಅಂತ ವೈದ್ಯರೇ ಹೇಳ್ತಿದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಆರೋಗ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲವಂತೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಮುಂದೆ ಪೋಷಕರು ಅಳಲು ತೋಡ್ಕೊಂಡಿದ್ದು, ಮಕ್ಕಳನ್ನ ಹೊತ್ತು ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಾವಿರಾರು ಮಕ್ಕಳಲ್ಲಿ ಈ ಮಹಾಮಾರಿ ವಕ್ಕರಿಸಿಕೊಂಡಿದೆ. ಒಂದು ಮಾತ್ರೆಗೆ ಒಂದು ಔಷಧಿಗೆ ಆರಾಮಾಗಂತ ರಿಕೆಟ್ಸ್ ಅನ್ನೋ ರೋಗ ಈ ಒಂದು ಕೆಲವೊಂದು ತಿಂಗಳಿಂದ ಮಾರಣಾಂತಿಕವಾಗಿ ಕೆಲವು ಮಕ್ಕಳು ಮರಣ ಹೊಂದಿದ ಉದಾಹರಣೆಗಳು ಕೂಡ ಇವೆ. ಮತ್ತು ಅನೇಕ ಮಕ್ಕಳು ಸೀಸನಲ್ ಫ್ಲೂನಲ್ಲಿ ನವಜಾತ ಶಿಶುಗಳಿಂದ ಹಿಡಿದು 2 ತಿಂಗಳ ಒಳಗಿನ ಮಕ್ಕಳಿಗೆ ಅದು ಪರಿಣಾಮ ಆಗ್ತಿರೋದ್ರಿಂದ ಬಹುತೇಕ ಮಕ್ಕಳಿಗೆ 30 to 40% ಮಕ್ಕಳಿಗೆ ನಾವು ICU ಮತ್ತು ಆಕ್ಸಿಜನ್ ಬೆಡ್ನ ಅವಶ್ಯಕತೆ ಬೇಕಾಗ್ತಾ ಇದೆ. ಅಡ್ಮಿಷನ್ ರೇಟ್ 2% ಆಗ್ತಾ ಇರೋದು 15% ಆಗ್ತಾ ಇರೋದ್ರಿಂದ ICU ಮತ್ತು ಆಕ್ಸಿಜನ್ ಬೆಡ್ ಕೊರತೆ ಕಂಡು ಬರ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುತುರ್ಜಿ ವಹಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ICU ಬೆಡ್ ವ್ಯವಸ್ಥೆ ಮಾಡಬೇಕು. ಹಾಗಾದ್ರೆ ರಿಕೆಟ್ ಸಿಎಲ್ ರೋಗದ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಮ್ಮೆ ನೋಡೋಣ. ರಿಕೆಟ್ ಸಿಎಲ್ ಹಾವಳಿ. ರಿಕೆಟ್ ಸಿಎಲ್ ಕಾಯಿಲೆಗೆ ICU ಆಕ್ಸಿಜನ್ ಅವಶ್ಯಕತೆ. ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. ಜ್ವರ, ಕೆಮ್ಮು, ನೆಗಡಿ, ಶೀತ, ವಾಂತಿ, ಭೇದಿ ಕಾಣಿಸಿಕೊಳ್ಳುತ್ತೆ. ಪ್ರಾಣಿಗಳಿಂದ ಮಕ್ಕಳಿಗೆ ಹರಡುವ ಕಾಯಿಲೆ ರಿಕೆಟ್ ಸಿಎಲ್. ರಾಯಚೂರು ಜಿಲ್ಲೆಯಲ್ಲಿ ಸಾವಿರಾರು ಮಕ್ಕಳಿಗೆ ರಿಕೆಟ್ ಸಿಎಲ್ ರೋಗ ಕಾಣಿಸಿಕೊಂಡಿದೆ. ದೇವದುರ್ಗ ತಾಲೂಕಿನಲ್ಲಿ ಈ ರೋಗ ಹೆಚ್ಚಾಗಿ ಪತ್ತೆಯಾಗಿದೆ. 1 ರಿಂದ 10 ವರ್ಷದ ಮಕ್ಕಳಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ತಿದೆ. ಈಗಾಗಲೇ ಸಾವನ್ನಪ್ಪಿದ ಮಕ್ಕಳಲ್ಲಿ ರಿಕೆಟ್ ಸಿಎಲ್ ಲಕ್ಷಣವೇ ಹೆಚ್ಚಾಗಿ ಕಂಡುಬಂದಿದೆ. ಅರಣ್ಯಕ್ಕೆ ಹೊಂದಿಕೊಂಡಿರೋ ಗ್ರಾಮಗಳಲ್ಲಿಯೇ ಈ ಮಹಾಮಾರಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ರೋಗದ ಬಗ್ಗೆ ಕಣ್ಣಾಮುಚ್ಚಾಲೆ ಆಡ್ತಿದ್ಯಾ ಆರೋಗ್ಯ ಇಲಾಖೆ? ವಿಪರ್ಯಾಸ ಅಂದರೆ ಆರೋಗ್ಯ ಇಲಾಖೆಗೆ ಈ ರೋಗದ ಬಗ್ಗೆ ಸರಿಯಾಗಿ ಮಾಹಿತಿಯೇ ಇಲ್ವಂತೆ. ಕೇವಲ ಡೆಂಗ್ಯೂ ಅಂತ ಆರೋಗ್ಯ ಇಲಾಖೆ ಹೇಳ್ತಿದೆ. ಡೆಂಗ್ಯೂ ಇದ್ರೆ ಉಸಿರಾಟದ ಸಮಸ್ಯೆ ಇರೋದಿಲ್ಲ. ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂತ ಪೋಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಯಿಲೆ 3ನೇ ಅಲೆಯ ಮುನ್ಸೂಚನೆಯೇನಾ ಅನ್ನೋ ಆತಂಕ ಅವರಲ್ಲಿ ಮನೆ ಮಾಡಿದೆ. ಹೊಸ ಕಾಯಿಲೆ ಪತ್ತೆಗೆ ಜಿಲ್ಲೆಯಲ್ಲಿ ಲ್ಯಾಬ್ಗಳೇ ಇಲ್ಲವಂತೆ. ಜಿಲ್ಲೆಯ 2 ಲ್ಯಾಬ್ಗಳಲ್ಲಿ ಮಾತ್ರ ರೋಗಕ್ಕೆ ಪರೀಕ್ಷೆ ಮಾಡಬಹುದು. ರಕ್ತದ ಸ್ಯಾಂಪಲ್ ಅನ್ನ ಮತ್ತೆ ಬೆಂಗಳೂರಿಗೆ ಕಳಿಸಬೇಕು. ಈ ಬಗ್ಗೆ ಆರೋಗ್ಯ ಇಲಾಖೆ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸಿಕೊಳ್ತಿಲ್ಲ. ಇದೊಂದು ಸಾಮಾನ್ಯ ಕಾಯಿಲೆ ಅಂತ ಸಬೂಬು ನೀಡುತ್ತಿದೆ. ಮಾರಣಾಂತಿಕ ಮಹಾಮಾರಿ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಪೋಷಕರು ಜಾಗೃತರಾಗಿರಬೇಕು.
ರಿಕೆಟ್ ಸಿಎಲ್ ಹೆಸರು ಜನರಿಗೆ ಹೊಸತೆ, ಆದರೆ ಇದು ಕೂಡ ಒಂದು ರೀತಿ ವೈರಲ್ ಸೋಂಕು. ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ಪೋಷಕರು ಹೆಚ್ಚಿನ ಜಾಗೃತಿ ವಹಿಸಲೇಬೇಕು. ಮಕ್ಕಳಲ್ಲಿ ಜ್ವರ, ನೆಗಡಿ, ಉಸಿರಾಟದ ತೊಂದರೆ ಕಾಣಿಸ್ಕೊಂಡ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಬೇಕು. ಮನೆಯಲ್ಲೇ ಔಷಧಿ ಮಾಡೋ ಮೊದಲು ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ತೆಗೆದುಕೊಂಡ್ರೆ ಒಳ್ಳೆಯದು. ಮಕ್ಕಳಲ್ಲಿ ಆಗೋ ಬದಲಾವಣೆ ಬಗ್ಗೆ ಪೋಷಕರು ಜಾಗರೂಕರಾಗಿರಬೇಕು. ನಿರ್ಲಕ್ಷ್ಯ ವಹಿಸಬಾರದು. ಆದಷ್ಟು ಮಕ್ಕಳು ಮನೆ ಬಿಟ್ಟು ಹೊರ ಹೋಗದಂತೆ ನೋಡ್ಕೊಳ್ಬೇಕು. ಮೆಡಿಕೇಶನ್ ಮಾಡಿದ್ರೆ ಈ ರೋಗದಿಂದ ಮಕ್ಕಳನ್ನ ಕಾಪಾಡಿಕೊಳ್ಳಬಹುದು. ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಈ ರೀತಿ ಕಾಯಿಲೆ ಎಲ್ಲ ಸಾಮಾನ್ಯ. ಅದರಲ್ಲೂ ಡೆಂಗ್ಯೂ ಅಂತೂ ಸರ್ವೇ ಸಾಮಾನ್ಯ. ಹಾಗಾಗಿ ಪೋಷಕರು ಇದು ಕೊರೋನಾ 3ನೇ ಅಲೆಗೆ ಏನಾದರೂ ಲಿಂಕ್ ಇದೆಯಾ ಅಂತ ಭಯ ಬೀಳೋದು ಬೇಡ ಅಂತ ವೈದ್ಯರೇ ಹೇಳಿದ್ದಾರೆ. ಮಕ್ಕಳ ವಿಚಾರ ಆಗಿರೋದ್ರಿಂದ ಪೋಷಕರು ಸೂಕ್ಷ್ಮವಾಗಿ ಗಮನ ಹರಿಸಿದ್ರೆ ಸಾಕು ಅಂತ ವೈದ್ಯರೇ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ರೂಪಾಂತರಗೊಳ್ಳುತ್ತಾ ಸಾಗಿರುವ ಮಾರಕ ಕೊರೋನಾ ವೈರಸ್ ಹುಟ್ಟಡಗಿಸಲು ವಿಜ್ಞಾನಿಗಳು ತಿಣುಕಾಡುತ್ತಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡಲು ಮಾನವನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ಲಸಿಕೆಗಳು ಬಂದಿದ್ರೂ ಅವು 100% ಪರಿಣಾಮಕಾರಿಯಲ್ಲ. ಹೀಗಾಗಿ ಕೊರೋನಾ ಮಾತ್ರ ತನ್ನ ಅಬ್ಬರವನ್ನ ಇನ್ನೂ ನಿಲ್ಲಿಸ್ತಾನೇ ಇಲ್ಲ. ಇದೀಗ ಹೊಸದಾಗಿ ಬಂದಿರುವ ಮಾಹಿತಿಗಳ ಪ್ರಕಾರ ವಿಜ್ಞಾನಿಗಳು ಲಸಿಕೆ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಕೊರೋನಾ ವೈರಸ್ನ ದುರ್ಬಲ ಭಾಗಗಳ ಬಗ್ಗೆ ಹೆಚ್ಚು ಸಂಶೋಧನೆ ನಡೆಸುತ್ತಿದ್ದಾರೆ. ಕೊರೋನಾ ವೈರಸ್ನ ಯಾವ ಭಾಗ ದುರ್ಬಲವಾಗಿರುತ್ತೆ ಎಂಬುದರ ಮೇಲೆ ಅಧ್ಯಯನ ಕೈಗೊಳ್ಳಲಾಗಿದೆ. ಇದಕ್ಕಾಗಿ 56 ವಿಜ್ಞಾನಿಗಳ ತಂಡ ಕೆಲಸ ಮಾಡ್ತಿದೆ. ಅಲ್ಲದೆ ಈ ಅಧ್ಯಯನ ಮಾಡುವ ಮೂಲಕ ವೈರಸ್ ರೂಪಾಂತರಗೊಳ್ಳುವುದನ್ನು ಹೇಗೆ ತಪ್ಪಿಸಬಹುದು ಅನ್ನೋದನ್ನ ವಿಜ್ಞಾನಿಗಳು ಕಂಡುಕೊಳ್ಳಲಿದ್ದಾರೆ. ಕೊರೋನಾ ಜೊತೆಗೆ ಮಕ್ಕಳಲ್ಲಿ ಕಂಡುಬರುವ ಕಾಯಿಲೆಗಳ ಬಗ್ಗೆಯೂ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ. ಮಕ್ಕಳನ್ನು ಈ ರೋಗಗಳ ಹಾವಳಿಯಿಂದ ತಪ್ಪಿಸೋದಕ್ಕೆ ಇನ್ನಿಲ್ಲದಂತೆ ಸಂಶೋಧನೆಗಳು, ಆವಿಷ್ಕಾರಗಳು ಕೂಡ ನಡೆಯುತ್ತಿದೆ. ಮಕ್ಕಳಲ್ಲಿ ಕಾಣಿಸ್ತಾ ಇರೋ ಈ ಕಾಯಿಲೆಗೂ ಕೊರೋನಾ 3ನೇ ಅಲೆಗೂ ಸಂಬಂಧವಿಲ್ಲ ಅಂತ ತಜ್ಞರೇ ಹೇಳಿದ್ದಾರೆ. ಹೀಗಾಗಿ ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಆದರೆ ಮಕ್ಕಳ ಬಗ್ಗೆ ಜಾಗೃತರಾಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು